ನೀವು ಚಿತ್ರದುರ್ಗದಿಂದ ಬಂದ್ರಿ ಅಂತ ಹೇಳಿದ್ರಿ, ಅಲ್ಲಿ ಹೇಗಿದೆ ಬೆಳವಣಿಗೆ ಎಲ್ಲ, ಯಾವ ಥರ ಇದೆ ಅಂತ? ಅದೇ ಆ ಚಿತ್ರದುರ್ಗದಿಂದ ನಾವು ಬಂದಿದ್ದೀವಿ. ಅದು ನಾವು ಆ ಕಡೆ ಎಲ್ಲೂ ಹೋಗಿಲ್ಲ, ನೋಡಿಲ್ಲ. ನಮ್ಮದು ಚಿತ್ರದುರ್ಗ ಅಲ್ಲಿ ಯಾವ ಥರ ಇದೆ ಅಂತ? ವಾತಾವರಣ ಏನು ಸುಮ್ಮನೆ ಸೈಲೆಂಟ್ ಆಗೋರೆ ಅವೇ ಮಾತುಗಳು, ಇನ್ನು ಅವ್ರಿಗೆ ಗೊತ್ತಿಲ್ಲ, ಕ್ಲಿಯರಾಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ದು ಹಿರಿಯೂರು ತಾಲೂಕು ನಮ್ಮದು. ಆಗಿರ್ಬೋದು, ಅವರ ಅಭಿಮಾನಿಗಳನ್ನ ಏನು ದ್ವೇಷಿಸ್ತಿದಾರ? ಇಲ್ಲ ದ್ವೇಷಿಸ್ತಿಲ್ಲ, ಸುಮ್ಕೆ ಅದು ಇದು. ಇವಾಗ ನಾವು ಫ್ಯಾನ್ಸ್, ಇವಾಗ ನಾವು ನೋಡಿ ಅಣ್ಣ, ನಾವು ಏರಿಯಾದಾಗ ಇರ್ತೀವಿ. ಇವಾಗ ಬೇರೆಯವ್ರ ಫ್ಯಾನ್ಸ್ ಇರ್ತಾರೆ. ಇವಾಗ ನಾನು ದರ್ಶನ್ ಫ್ಯಾನು. ಏನಂತಾರೆ, ಏನಪ್ಪ ನಿಮ್ಮ ದರ್ಶನ ನಾವು ಕೊಲೆ ಮಾಡಿಬಿಟ್ಟ, ಅದು ನೀವು ಕೊಲೆಗಾರರು, ಹಂಗೆ ಸುಮ್ಮ ಮಾತುಗಳು ಬರ್ತಾ ಇದ್ದಾವೆ. ಅದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಸುಮ್ಮ ಟಿ ವಿ ನೋಡ್ತಾರೆ, ಅದು ಇದು ಆಗ್ತಿರ್ತಾರೆ. ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟು ನಮ್ಮ ಹತ್ರ ಬಂದು ಹೇಳ್ತಾರೆ. ನಮಗೂ ತಲೆ ಕೆಟ್ಟು, ಅದಕ್ಕೆ ನಾವು ಚಿತ್ರದಿಂದ ಡೈರೆಕ್ಟ್ ಇಲ್ಲಿಗೆ ಬಂದ್ವಿ ಅಣ್ಣ. ಈ ರೀತಿ ಕಡೆಯಿಂದ ಒಂದಿಷ್ಟು ಫ್ಯಾನ್ಸ್ ಏನಾದರೂ ಡೈವರ್ಟ್ ಆದ್ರೆ ಏನು? ಡೈವರ್ಟ್ ಆಗೋರು ಆಗ್ತಾವ್ರೆ ಸರ್, ಆಗ್ತಾವ್ರೆ. ಆಗಲಿ, ನಮಗೆ ಬಾಸೆ ಸರ್. ಜೈ ಡಿ ಬಾಸ್ ಅಷ್ಟೇ ಸರ್. ಮುಂದಿನ ನಡೆ ಏನು ಅಂತ ನಿಮ್ಮ ಫ್ಯಾನ್ಸ್? ಅದೇ ಸರ್, ತನಿಖೆ ಆಗಲಿ ಸರ್. ತನಿಖೆ ಆದಮೇಲೆ ಅದೇನೈತೆ ಕಾನೂನು ಪ್ರಕಾರ ಅವರು ಶಿಕ್ಷೆ ಅನುಭವಿಸ್ತಾರೆ. ಮಾಡಿದ್ರೆ ಶಿಕ್ಷೆ ಅಷ್ಟೇ ಸರ್. ಓಕೆ, ಇವಾಗಲೇ ಏನು ಬೇಡ ಅಂತ? ಇವಾಗಲೇ ಏನು ಬೇಡ ಸರ್. ಈ ಇಲ್ದಿದ್ದೆಲ್ಲ ತಾಂಬಂದು ಏನೂ ಇಲ್ಲ, ಸುಮ್ಕೆ ಆಗ್ತಾವ್ರೆ ಸರ್. ಈಗ ತಪ್ಪು ಮಾಡಿದ್ವಿ, ವಿಡಿಯೋ ದರ್ಶನ್ ಹಂಗೆ ಹೊಡ್ದ, ಅಲ್ಲಿ ಹೊಡ್ದ ಅಂತ ಹೇಳ್ತಿರಲ್ಲ. ಒಂದು ವಿಡಿಯೋ ವೈರಲ್ ಆಗಿದೆ ಹಂಗೆ ಅಂತ ಹೇಳ್ತಿದಾರೆ ಸರ್ ನೀವು. ಆ ವಿಡಿಯೋ ನಮ್ಗೆ ಒಂದ್ಸಲ ತೋರಿಸಲ್ಲ. ಬೇಕಾದ್ರೆ ಶಿಕ್ಷೆ ಕೊಡ್ತೀವಿ. ಶಿಕ್ಷೆ ಕೊಡೋಷ್ಟು ದೊಡ್ಡವ್ರು ನಾವಲ್ಲ, ಬಾಸ್ಕು ದೊಡ್ಡ ಶಿಕ್ಷೆ ಕೊಡೋಷ್ಟು ದೊಡ್ಡ ಕಾನೂನು ಅಂತ ಇದೆ. ಆ ವಿಡಿಯೋ ಒಂದ್ಸಲ ತೋರಿಸಿ ಕಾನೂನು ಪ್ರಕಾರ ಅದೇನು ಶಿಕ್ಷೆ ಮಾಡ್ಬೇಕು, ನಾವೇ ಮಾಡ್ತೀವಿ. ಇಲ್ಲಿ ಯಾರು ತಪ್ಪು? ರೇಣುಕಾ ಸ್ವಾಮಿ ಅವರು ತಪ್ಪ? ರೇಣುಕಾ ಸ್ವಾಮಿದೇನೆ ತಪ್ಪು. ಈಗ ನಿಮ್ ಹೆಣ್ಮಕ್ಳು ಇದೆ ಅಂತ ಮಾತಾಡ್ತಾರಲ್ಲ. ಇವಾಗ ಒಂದು ಹೆಣ್ಣು ಮಗಿಗೆ ರೇಪ್ ನಡೆದಾದ್ಮೇಲೆ ಹೇಳ್ತಾರೆ, ರೇಪು ಆದ ನಂತರ ಹೇಳ್ತಾರೆ ಅವರು ಏನಂತ, ಈ ರೇಪ್ ಮಾಡೋರಿಗೆ ಎಲ್ಲಿ ಬೇಕು ಅಲ್ಲಿ ಹೊಡಿಬೇಕು, ಸಾಯಿಸ್ಬೇಕು ಅಂತ. ಅದ್ರಿಗಿಂತ ಮುಂಚೆ ಮಾಡಿದ್ದು ನಾವು ತಪ್ಪಾ ಸರ್? ನೀವು ಹೇಳ್ಬೇಕು. ಅವರು ಕಳಿಸಿರೋದು ಅವೆಲ್ಲ ಸರಿನಾ? ರೇಣುಕಾ ಸ್ವಾಮಿ ಕಳಿಸಿರೋದು ನನ್ನ ಅಂಗಾಂಗ ಇಷ್ಟು ಉದ್ದ ಇದೆ ಅಂತ ಪವಿತ್ರ ಗೌಡ ಅವ್ರಿಗೆ ಕಳಿಸಿರೋದು ಸರಿನಾ ಸರ್? ರೇಣುಕಾ ಸ್ವಾಮಿದೇ ಫಸ್ಟ್ ಆಫ್ ಆಲ್ ತಪ್ಪು, ಬಾಸ್ದೇನು ತಪ್ಪಿಲ್ಲ. ನೀವೆಲ್ಲ ಫ್ಯಾನ್ಸ್, ಅವ್ರ ಕುಟುಂಬದವರಿಗೆ ಏನಾದರೂ ಹೆಲ್ಪ್ ಮಾಡೋದಿದ್ರೆ ಮಾಡೋಣ, ಅದ್ರ ಬಗ್ಗೆ ಏನಿಲ್ಲ. ಯಾರ್ಯಾರಿಗೋ ಮಾಡಿದೀವಂತೆ ಸರ್, ಎಂತೆಂಥವ್ರಿಗೋ ಮಾಡಿದೀವಿ. ಅವ್ರಿಗೇನು ಮಾಡೋದೇನು ದೊಡ್ಡದೇನಲ್ಲ. ನಮ್ಮ ಕಡೆಯಿಂದ ಹೆಲ್ಪ್ ಬೇಕಂದ್ರೆ ಅವ್ರು ಕೇಳಿ ನಾವು ಮಾಡ್ತೀವಿ. ಅಲ್ಲಣ್ಣ, ಫಿಲಮ್ ರಿಲೀಸ್ ಟೈಮಲ್ಲಿ ಅಷ್ಟು ಬ್ಯಾನರ್ಗಳು ಹಾಕ್ತೀವಿ, ಅದಕ್ಕೆ ಅಷ್ಟು ಖರ್ಚು ಮಾಡ್ತೀವಿ. ಒಂದು 4 ದಿನಕ್ಕೆ ಯಾರಾದ್ರೂ ದುಡ್ಡು ಕೊಡ್ತಾರ ನಿಮಗೆ? ಯಾರು ಕೊಡಲ್ಲ. ನಮ್ಮ ಫ್ಯಾನ್ಸ್ ಒಂದು ಅಭಿಮಾನ. ಇದೇನು ಗೊತ್ತಾ ಸರ್, TRPಗೋಸ್ಕರ ನಿಮ್ಮ ನ್ಯೂಸ್ ಚಾನೆಲ್ಗಳಿಂದ ಮಾತ್ರ ಆ ಥರ ಮಾತುಗಳು ಅಷ್ಟೇ, ಪ್ರೆಸರ್ಗಳು. ಅಂದರೆ ಏನು ಗೊತ್ತಾ, ನಿಮಗೆ TRP ಬೇಕು, ನಮಗೆ ಬಾಸ್ ಅಭಿಮಾನ ಯಾವತ್ತೂ ಹೋಗಲ್ಲ, ನಾವು ಸತ್ತೋದ್ರೂ ಹೋಗಲ್ಲ. ಬೇಕಾದರೆ ಬಾಸ್ ಬರಲಿ, ಒಂದು ಕೈಯಲ್ಲಿ ಏನಾದರೂ ಕೊಡಲಿ, ಇಲ್ಲೇ ಚುಚ್ಕೊಂಡು ಇಲ್ಲ ಕತ್ ಕುಯ್ಕೊಂಡು ಇಲ್ಲೇ ಸತ್ತೋಯ್ತೀವಿ ನಾವು. ಅಂಥ ಅಭಿಮಾನಿಗಳು ನಾವು. ಅವನು ಯಾವನು ಹೇಳಿದ್ನಲ್ಲ, ಹುಚ್ಚ ಅಭಿಮಾನಿಗಳು, ಅಂಧ ಅಭಿಮಾನಿಗಳು, ನನ್ನ ಕೈ ಲಾಟಿ ಕೊಡಿ ಅಂತ. ಅವ್ನು ಆ ಪ್ರಥಮಕ್ಕೆ ಬೆಳೆಸಿರೋದೇ ನಾವು, ಬಾಸ್ ಅಭಿಮಾನಿಗಳು. ಮತ್ತು ಅವತ್ತಿಂದ ಎಂತಕ್ಕೆ ಅವ್ನು ಪ್ರಥಮ ಅವತ್ತಿಂದ ತಿರುಗಾಡ್ದ, ಅವನಿಂದೆ ಬಾಸಿಂದೆ ಎಂತಕ್ಕೆ ತಿರುಗಾಡಿದ್ರು? ಬಾಸಿಂದನೇ ತಾನೇ ಬಂದಿರೋದು ಅವನು. ಬಾಸ್ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿರ್ಬೋದು, ನೀವು ನೋಡ್ದಂಗೆ ಯಂಗ್ಸ್ಟಾರ್ಗಳಿಗೆಲ್ಲ ಹೆಲ್ಪ್ ಮಾಡ್ತಿರೋದೇ ಬಾಸು. ಬೇರೆಯವ್ರು ಯಾರಾದರೂ ಮಾಡ್ತಾವ್ರ? ಬೆಳೆಸ್ತಾ ಇರೋದೇ ಬಾಸು. ನಿಮ್ಮ ಫ್ಯಾನ್ಸ್ ಆಗಿ ಮುಂದಿನ ನಡೆ ಏನು ಅಂತ? ಮುಂದಿನ ನಡೆ ಏನೂ ಇಲ್ಲ, ಬಾಸು ರಿಲೀಸ್ ಆಗಲಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.